ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ. ನಮ್ಮ ನಾದಿನಿ ಮಗನಿಗೆ 1 ವರ್ಷ ಕಂಪ್ಲೀಟ್ ಆಯಿತು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡು ನನ್ನನ್ನು ಎದ್ದೊಳಿಸಿದ್ರು. ಯಾಕಂತ ಹೇಳಿದರೆ ಹಸು ಹಾಲು ಕರಿಬೇಕಾದ್ರೆ ಒದೆಯುತ್ತಲ್ಲ, ಒಂದು ಹಸು ಹತ್ರ ನಿಂತ್ಕೊಳ್ಬೇಕಲ್ಲ. ಸೊ ಹಾಗಾಗಿ ನನ್ನನ್ನು ಎದ್ದೊಳಿಸಿದ್ರು. ಹಾಗಾಗಿ ನಿದ್ದೆಗಣ್ಣಲ್ಲೇ ಎದ್ದು ಬಂದು ಹಸು ಹತ್ರ ನಿಂತ್ಕೊಂಡೆ. ಅದು ಕೂಡ ಗದ್ರದನ್ನು ಕಮ್ಮಿ ಆಯಿತು. ಹಾಗಾಗಿ ನನ್ನ ಹಸ್ಬೆಂಡು ಹಾಲನ್ನು ಕೂಡ ಕರೆದು ಡೈರಿಗೆ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹೋದರು. ನಾನು ಮಾರ್ನಿಂಗ್ ಆ್ಯಸ್ ಯೂಶುವಲ್ ಎದ್ದು ಸೊ 1 ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಪಕ್ಕದಲ್ಲೇ ಗ್ಯಾಸಲ್ಲಿ ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟೆ. ಸೊ ಅವ್ರು ಕೂಡ ಹಾಲು ಹಾಕ್ಬಿಟ್ಟು ಬಂದು ಟೀನ ಕುಡಿದು ಅವ್ರು ಕೂಡ ಮೇವು ಕುಯ್ಕೊಬರೋದಕ್ಕೆ ಹೊಲ್ದ ಹತ್ರ ಹೊರಟರು. ನನ್ನ ಹಸ್ಬೆಂಡ್ಗೆ ಮೇವಿಂದ ಬರ್ತಾ ಇದ್ದಂಗೆ ಅವ್ರಿಗೆ ತಿಂಡಿ ರೆಡಿಯಾಗಿರಬೇಕು. ಯಾಕಂದರೆ ನಮ್ಮ ಹೊಲದಿಂದ ಸ್ವಲ್ಪ ರೋಡ್ ಕೂಡ ತುಂಬ ದೂರನೇ ಇದೆ. ಸೊ ಹಾಗಾಗಿ ರೋಡ್ಗೆ ಗಾಡಿ ನಿಲ್ಲಿಸಿ ಅವರು ಹುಲ್ಲು ಕುಯ್ಯೋದಕ್ಕೆ ಅಂತ ಹೋಗಿರ್ತಾರೆ, ಅಂದರೆ ಸೀಮೆ ಹುಲ್ಲು. ಆ ಸೀಮೆ ಹುಲ್ಲು ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಭಾರ ಇರುತ್ತೆ ಅಂತ ಹೇಳಿ. ಆ ಒಂದು ಒಂದು ಭಾರನ ಹೊತ್ಕೊಂಡು ಅಲ್ಲಿ ನಮ್ಮ ರೋಡ್ ಸೈಡ್ವರೆಗೂ ಎತ್ಕೊಂಡು ಬಂದು ಗಾಡಿ ಮೇಲೆ ಹಾಕ್ಕೊಂಡು ಹಿಲ್ ತೊಗೊಂಡು ಬಂದು ಇಲ್ಲೆಲ್ಲ ಹಸುಗಳಿಗೆ ಹಾಕೋಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸುಸ್ತಾಗಿರುತ್ತೆ, ತುಂಬಾ ಹೊಟ್ಟೆ ಹಸಿತಿರುತ್ತೆ. ಸೊ ಹಂಗಾಗಿ ಅವ್ರಿಗೆ ಮೇವಿಂದ ಬರೋಷ್ಟರಲ್ಲಿ ತಿಂಡಿ ರೆಡಿಯಾಗಿರಬೇಕು. ಸೊ ತಿಂಡಿ ರೆಡಿ ಮಾಡೋಕ್ಕಿಂತ ಮುಂಚೆ ಅಂಟೆ ಒಲೆಗೆ ನೀರು ಉರಿ ಹಾಕಿ ಪಕ್ಕದಲ್ಲೇ ನಾನು ಕೂಡ ಬ್ರಷ್ ಮಾಡಿಕೊಂಡೆ. ಸೊ ಬ್ರಷ್ ಮಾಡಿಕೊಂಡು ಬೇಗ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಮಸಾಲ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಪ್ರಿಪೇರ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟು ಒಲೆ ಮೇಲೆ ಸೊ ಪಲಾವ್ ಕೂಡ ರೆಡಿ ಮಾಡಿದೆ. ಸೊ ಪಲಾವ್ಗೆ ನನ್ನ ಹಸ್ಬೆಂಡ್ಗೆ ಯೂಶ್ವಲಿ ಎಲ್ಲ ಥರ ನಾಷ್ಟಗಳಿಗೂ ಕೂಡ ಅವ್ರಿಗೆ ತಿನ್ನೋದಕ್ಕೆ ಒಂದು ಮೊಸರು ಇರಬೇಕು ಅಥವಾ ಚಟ್ನಿ ಇರಬೇಕು. ಯಾವ ಥರದ ನಾಷ್ಟ ಮಾಡಿ, ಚಿತ್ರಾನ್ನ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಅಥವಾ ವಾಂಗಿಬಾತ್, ವಾಟ್ ಎವರ್ ಇಟ್ ನಾಷ್ಟ ಏನು ಬೇಕಾದರೂ ಆಗಿರ್ಬೋದು, ಅದೆಲ್ಲದಕ್ಕೂ ಅವ್ರಿಗೆ ಈ ಥರ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಮೊಸರನ್ನ ತಿಂತಾರೆ. ಇಲ್ಲಾಂದರೆ ಅದು ಊಟನೇ ತಿನ್ನೋಕ್ಕಾಗಲ್ಲ ಅವ್ರಿಗೆ ಅಂತ ಇರ್ತಾರೆ. ಸೊ ಹಾಗಾಗಿ ನೆನ್ನೆ ಹೆಪ್ಪಾಕಿದ ಮೊಸರು ಕೂಡ ಇತ್ತು. ಸೊ ಅದರಲ್ಲಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ತಿನ್ಕೊಳ್ತಾರೆ ಅಂತ ಅಂದ್ಕೊಂಡು ಸೊ ತಿಂಡಿ ಮಾಡಿದ್ವಿ. ಸೊ ತಿಂಡಿ ಮಾಡಿ ಅವ್ರು ಕೂಡ ಬಂದು ಊಟ ಮಾಡಿದ್ರು. ಸೊ ನಾವು ಕೂಡ ಎಲ್ಲ ತಿಂಡಿ ಮುಗಿಸಿ ನಮ್ಮ ಅತ್ತೆಯವರು ನಮ್ಮ ಹೊಲದ ಹತ್ರ 2 ಪಾಟಕ್ಕೆ ಆಗುವಷ್ಟು ಒಂದು 100 ರೂಪಾಯಿನ ಕೊಟ್ಟು ಅಲ್ಲೇ ನರ್ಸರೀಲಿ ಸೊ ಮೆಣಸಿನ್ಕಾಯಿ ಗಿಡಗಳನ್ನು ಹಾಕಿದ್ದಾರೆ. ಸೊ ಆ ನಮ್ಮ ಗಿಡದಲ್ಲಿ ನೆಡ್ಬಿಟ್ಟಿರುವಂಥ ಸ್ವಲ್ಪ ಮೆಣಸಿ ಹಣ್ಣಾಗಿತ್ತು ಅಂತೇಳಿ ಅದನ್ನೆಲ್ಲ ಕಿತ್ಕೊಂಡು ಬಂದಿದ್ರು. ಸೊ ಅದನ್ನು ತೊಗೊಂಡೋಗಿ ಮೇಲೆ ಹಾಕ್ಬಿಟ್ಟು ಬಾ ಟೆರಸ್ ಮೇಲೆ ಅಂತ ಹೇಳಿದರು. ಹಂಗಾಗಿ ಅದನ್ನು ಟೆರಸ್ ಮೇಲೆ ಹಾಕ್ಕೊಳ್ಳೋಕೆ ಬಂದೆ. ಸೊ ಇದು ಆಲ್ರೆಡಿ 2 ಡೇಸ್ ಬ್ಯಾಕೇನೆ ಸ್ವಲ್ಪ ತಂದು ಹಾಕಿದ್ರು. ಸ್ವಲ್ಪ ಆಲ್ರೆಡಿ ಅದು ಡ್ರೈ ಆಗಿದೆ. ಇದು ಇವಾಗ ತುಂಬ ಹಸಿ ಇರೋದ್ರಿಂದ ಇದನ್ನು ಈ ಕಡೆ ನಾನು ತೊಗೊಂಡು ಬಂದು ಪಕ್ಕದಲ್ಲೇ ಹಾಕ್ತೆ, 2 ಮಿಕ್ಸ್ ಆಗೋದು ಬೇಡ ಅಂತ ಹೇಳಿ. ಸೊ ನಮ್ಮ ಅತ್ತೆಯವರೇನೋ ಅಲ್ಲಿ 2 ಪಟಕ್ಕೆ ಹಾಕಿದ್ದಾರೆ. ಬಟ್ ನಾವು ಜಾಸ್ತಿ ಹೊಲ್ದ ಹತ್ರ ಹೋಗಲಿಲ್ಲ. ನನ್ನ ಹಸ್ಬೆಂಡು ಅಲ್ಲಿ ಏನಾರು ಮೇವು ಕುಯ್ಕೊಂಡು ಬರೋಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಯಾರು ಜಾಸ್ತಿ ಹೊಲ್ದ ಹತ್ರ ಹೋಗಲ್ಲ. ಅಂದರೆ ಈ ಕಡೆ ಆಡು ಕುರಿ ಮೇಯಿಸೋರಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಹೊಲ ಇರೋರಾಗಿರ್ಬೋದು, ಎಲ್ಲರೂ ಬಂದು ಆ ಕಾಯಿನೇ ಬಿಡಲ್ಲ, ಎಷ್ಟೋ ಕಾಯಿಗಳನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದರಲ್ಲಿ ಉಳಿದ ಮೆಣಸಿನ್ಕಾಯಿಗಳನ್ನ ನಮ್ಮ ಅತ್ತೆಯವರು ಇಷ್ಟು ಕಿತ್ಕೊಂಬಂದು ಹಾಕಿದ್ದಾರೆ. ಸೊ ಅದನ್ನು ಕೂಡ ಒಣಾಕ್ಬಿಟ್ಟು ಬಂದೆ. ಸೊ ಇನ್ನು ಅಡುಗೆಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ಸೊ ಅಡುಗೆಗೆ ಹುಳ್ಳಿಕಾಳುಳಿ, ಇವಾಗ ಸ್ವಲ್ಪ ಕೋಲ್ಡ್ ಎಲ್ಲ ಜಾಸ್ತಿ ಆಗುತ್ತಲ್ಲ. ಸೊ ಹಾಗಾಗಿ ಹುಳ್ಳಿಕಾಳುಳಿ ಅಥವಾ ಅವರೆಕಾಳುಳಿನ ಮಾಡ್ಕೊಂಡು ತಿಂದರೆ ಈ ಶೀತ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಅಂತ ನಮ್ಮ ಅತ್ತೆಯವರು ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಹುಳ್ಳಿಕಾಳನ್ನ ಯೂಸ್ ಮಾಡಿ ಹುಳ್ಳಿಕಾಳುಳಿನ ಮಾಡಿದ್ವಿ. ಆ ಸಾಂಬಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಯೂಶ್ವಲಿ ಯಾವಾಗಾದರೂ 1 ಟೈಮ್ ಮುದ್ದೆ ಮಾಡೇ ಮಾಡ್ತೀವಿ 1 ಡೇಯಲ್ಲಿ. ಅದು ಮಾರ್ನಿಂಗ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು. ಸೊ ಯಾವಾಗ 1 ಟೈಮ್ ಮುದ್ದೆ ಮಾಡಿದ್ರೆ ಇನ್ನೊಂದು ಟೈಮಲ್ಲಿ ರೈಸ್ ಐಟಮ್ ಆ ಥರ ಮಾಡ್ಕೊಳ್ತೀವಿ. ಇನ್ನು ಹಾಲು ಕರಿಯೋ ಮಿಷಿನು ಮೋಟ್ರು ಸುಟ್ಟೋಗಿರೋ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ಆ ಮೋಟ್ರನ್ನ ಬಿಚ್ಕೊಂಡು ಸೊ ಅದನ್ನು ರೆಡಿ ಮಾಡಿಕೊಡೋದಕ್ಕೆ ಅಂತ ಹೇಳಿ ಅಂಗಡಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಒಂದು ಮೋಟ್ರನ್ನ ಕೂಡ ನಟ್ ಬೋಲ್ಟ್ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಬಿಚ್ಕೊಂಡು ಸೊ ತೊಗೊಂಡು ಹೋಗಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಸೊ ಅದ್ರದ್ದು ಪ್ಲಗ್ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಸುಟ್ಟೋಗಿದೆ ಅಂತ ಹೇಳಿ. ಸೊ ಹಾಗಾಗಿ ಅದು ಕೂಡ ಸುಟ್ಟೋಗಿದೆ. ಸೊ ನೋಡಿ ಈ ಥರ ಸುಟ್ಟೋಗಿದೆ. ಸೊ ಅದನ್ನು ಕೂಡ ಚೇಂಜಸ್ ಮಾಡಬೇಕಂತೆ. ಸೊ ಹಂಗಾಗಿ ಅದನ್ನು ಕೊಡೋದಕ್ಕೆ ಅಂತ ಹೇಳಿ ಅಂಗಡಿಗೆ ತೊಗೊಂಡೋದ್ರು. ಸೊ ತೊಗೊಂಡೋಗಿ ಮೋಟ್ರ್ ಕರೆಂಟ್ ಬಂದಿದೆ ಹೊಲ್ದ ಹತ್ರ. ಸೊ ನೀರು ಕಟ್ಟಬೇಕು ಅಂತ ಹೇಳಿ ಸೊ ಕರೆಂಟ್ ಕೂಡ ಬಂದು ಹೋಗ್ತಾ ಇತ್ತಂತೆ. ಹಂಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಎಲ್ಲ ಹಸುಗಳಿಗೂ ತಿಂಡಿ ಕೊಡು ನೀನೇನೆ ಅಂತ ಹೇಳಿ. ಸೊ ಹಂಗಾಗಿ ನಾನೇ ಎಲ್ಲ ಹಸುಗಳಿಗೂ ಕೂಡ ತಿಂಡಿನ ಹಾಕ್ಕೊಂಡೋಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಸುಗಳಿಗೂ ತಿಂಡಿನ ಕೊಟ್ಟೆ. ಸೊ ತಿಂಡಿ ಕೊಟ್ಟು ಎಲ್ಲ ಹಸುಗೂ ನೀರು ಕುಡಿಸಿ ಕೊಟ್ಟಿಗೆನೂ ಕೂಡ ನಾನೇ ವಾಶ್ ಮಾಡಿದೆ. ಸೊ ವಾಶ್ ಮಾಡಿ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ನೀರನ್ನು ಸ್ವಲ್ಪ ಆ ಕಡೆ ಒಂದು ಕಡೆಗೆ
ಕಟ್ಬಿಟ್ಟು ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಬಂದು ಎಲ್ಲ ಹಸುಗಳಿಗೂ ಕೂಡ ಕೈಯಲ್ಲೇ ಕರೆದ್ರು. ಸೊ ಮಿಷಿನ್ ಇದ್ದರೆ ಯೂಶ್ವಲಿ ನಾನೇ ಎಲ್ಲ ಹಸುಗಳಿಗೂ ಮಿಷಿನ್ ಹಾಕಿರ್ತೀನಿ. ಸ್ವಲ್ಪ ಕೈಯಲ್ಲಿ ಕರೆಯೋದನ್ನ ಬಂದು ಕರೆದ್ಬಿಡ್ತಾರೆ, ಸರಿ ಹೋಗುತ್ತೆ. ಬಟ್ ಮಿಷಿನ್ ಇಲ್ಲದೆ ಇರೋದ್ರಿಂದ ನನ್ನ ಹಸ್ಬೆಂಡೇ ಎಲ್ಲ ಹಸುಗಳು ಕೂಡ ಕೈಯಲ್ಲೇ ಕರೆದು ಡೈರಿಗೆ ಹಾಲು ಹಾಕೋದಕ್ಕೆ ಅಂತ ಹೇಳಿ ಹೋದರು. ಇನ್ನೂ ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತು ಅಂತ ಹೇಳಿ ಹೂಗಳನ್ನೆಲ್ಲ ಕೂಡ ಕುಯ್ಕೊಂಡು ಬಂದೆ. ಒಂದು 2 to 3 ಡೇಸಿಂದ ಫ್ರಿಜ್ಜಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತಲ್ಲ, ಎಲ್ಲನೂ ಕುಯ್ದಿಟ್ಟಿದ್ವಿ. ಸೊ ಹಂಗಾಗಿ ಎಲ್ಲ ಹೂಗಳನ್ನು ತೊಗೊಂಡು ಕಟ್ಟೋಣ ಅಂಥೇಳಿ ಅಂದ್ಕೊಂಡೆ. ಇನ್ನು ನನ್ನ ಮಗಳು ತುಂಬಾ ಗಲಾಟೆ ಮಾಡ್ತಾಳೆ. ಸೊ ಹಾಗಾಗಿ ಹೂವನ್ನೆಲ್ಲ ಎಳೆಯೋದು, ಸ್ವಲ್ಪ ಕಿತಾಪತಿ ಜಾಸ್ತಿ ಮಾಡ್ತಿರ್ತಾಳೆ, ಹೂ ಕಟ್ಟೋದಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ನಮ್ಮ ಅತ್ತೆಯವರು ನನ್ನ ಮಗಳನ್ನ ಕರ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಆಟ ಆಡ್ಸೋಕ್ಕೆ ಅಂತ ಹೋದಾಗ ನಾನು ಸ್ವಲ್ಪ ಕೆಲಸಗಳನ್ನು ಮಾಡ್ಕೋಬೋದು. ಅದಕ್ಕೆ ಅಂಥೇಳಿ ನಮ್ಮ ಅತ್ತೆಯವರು ಅವಳನ್ನ ಕರ್ಕೊಂಡು ಆ ಕಡೆ ಹೋಗಿದ್ದರು ಆಟ ಆಡ್ಸೋದಕ್ಕೆ. ಸೊ ನಾನು ಎಲ್ಲ ಹೂಗಳನ್ನು ಕೂಡ ಕಟ್ಕೊಂಡೆ. ಒಂದು ನೋಡಿ ಎಷ್ಟು ಉದ್ದ ಹೂವು ಸಿಕ್ಕಿದೆ, ಸುಮಾರಾಗಿ ಒಂದು ಹೂವು ಸಿಕ್ಕಿದೆ. ಸೊ ಅಂದರೆ ನಮ್ಮ ಮನೆಗೆ ಎಷ್ಟು ಹೂವು ಬೇಕೋ ಅಷ್ಟಂತೂ ಆರಾಮಾಗಿ ಸಿಗುತ್ತೆ. ಇವತ್ತು ಸಾಯಂಕಾಲ ಒಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಫಂಕ್ಷನ್ಗೆ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ನಿಜವಾಗ್ಲೂ ಮಕ್ಕಳುಗಳು ಎಷ್ಟು ಬೇಗ ಬೆಳೀತಾರೆ ಅಂದರೆ ಗೊತ್ತಾಗೋದೇ ಇಲ್ಲ. ಈಗ ನಿನ್ನೆ ಮೊನ್ನೆ ಹುಟ್ಟಿದ ಹಾಗೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆಲ್ರೆಡಿ ದಿನ ಕಳೆದು ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗೋಯಿತು. ನಮ್ಮ ನಾದಿನಿ ಮಗನಿಗೆ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಆ ಬರ್ತ್ಡೇ ಸೆಲೆಬ್ರೇಷನ್ಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ಸೊ ನನ್ನ ಫೈನಲ್ ಔಟ್ಫಿಟ್ ಹೀಗಿತ್ತು. ಇನ್ನೂ ನನ್ನ ಮಗಳನ್ನ ಬರ್ತ್ಡೇಗೆ ಸರಿಯಾಗಿ ಫೋಟೋಸ್ ಅಥವಾ ವೀಡಿಯೋಸ್ ಏನೂ ತೆಗಿಯೋಕ್ಕಾಗಲಿಲ್ಲ ಅಂಥೇಳಿ ಅದೇ ಡ್ರೆಸ್ನ ವೇರ್ ಮಾಡಿಸಿ ಅವಳನ್ನು ಕೂಡ ಮುದ್ದಾಗಿ ರೆಡಿ ಮಾಡಿದ್ವಿ. ಸೊ ಇವಾಗ ನಾವು ಹೋಗ್ತಿರೋದು ಗಾಡೀಲಾಗಿರೋದ್ರಿಂದ ನೈಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚಳಿ ಆಗುತ್ತೆ. ಸೊ ಅವಳು ಕಿವಿಗೇನು ಚಳಿ ಆಗಬಾರ್ದು ಅಂಥೇಳಿ ಆ ಒಂದು ಡ್ರೆಸ್ ಮೇಲೆ ಸ್ವೆಟ್ರನ್ನ ಕೂಡ ಹಾಕಿದ್ದೀವಿ. ಸೊ ಯಾಕಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂಥೇಳಿ, ತುಂಬ ಚಳಿ ತಡ್ಕೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇನ್ನು ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ಸೊ ಎಲ್ಲರೂ ಕೂಡ ರೆಡಿಯಾಗಿ ಒಂದು ಗಾಡಿಯಲ್ಲಿ ನಮ್ಮ ಫ್ಯಾಮಿಲಿಯವರು, ಇನ್ನೊಂದು ಗಾಡಿಯಲ್ಲಿ ನಮ್ಮ ನಾದಿನಿ ಫ್ಯಾಮಿಲಿಯವರು. ಸೊ ಇವೆರಡು ಫ್ಯಾಮಿಲಿಯವರು ಹೋಗಿ ರೀಚ್ ಆದ್ವಿ ನಮ್ಮ ನಾದಿನಿಯವ್ರ ಫ್ಯಾಮಿಲಿಗೆ. ಇವನೇ ನೋಡಿ ಬರ್ತ್ಡೇ ಬಾಯ್ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾನೆ ಅಂತ ಹೇಳಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗೋಗಿತ್ತು. ಸೊ ಹಾಗಾಗಿ ಫೋಟೋ ಸೆಷನ್ಸ್ ನಡೀತಾಯಿತ್ತು. ನಮ್ಮನ್ನು ಕೂಡ ಫೋಟೋಸ್ ಎಲ್ಲ ತೊಗೊಳ್ಳಿ ಅಂತ ಹೇಳಿದರು. ಸೊ ಹಂಗಾಗಿ ನಾವು ಕೂಡ ಫೋಟೋ ಸೆಷನ್ಗೆ ನಿಂತ್ಕೊಂಡು ಒಂದು 2-3 ಫೋಟೋಸ್ಗಳನ್ನು ತೊಗೊಂಡ್ವಿ. ಸೊ ತೊಗೊಂಡಾದ್ಮೇಲೆ ತಿನ್ನೋದಕ್ಕೆ ಕೇಕ್ನ ಕೊಟ್ಟರು. ಸೊ ಕೇಕ್ ಕೂಡ ತಿಂದು ಬಂದ ನೆಂಟರಿಷ್ಟಗಳನ್ನೆಲ್ಲ ಮಾತಾಡಿಸಿ ಸೊ ನನ್ನ ನಾದಿನಿ ಮಗನ ಒಂದು ಸ್ವಲ್ಪ ಹೊತ್ತು ಮುದ್ದಾಡಿದ್ವಿ. ಸೊ ಮುದ್ದಾಡಿ ಅವನಂತೂ ಎಲ್ಲರ ಹತ್ರನೂ ಹೋಗ್ತಾನೆ, ಇಂಥವ್ರು ಅಂತ ಇಲ್ಲ, ಎಲ್ಲರ ಹತ್ರನೂ ಕೂಡ ಹೋಗ್ತಾನೆ. ಅವನಲ್ಲಿ ಅದೊಂದು ಬೆಸ್ಟ್ ಕ್ವಾಲಿಟಿ. ಸೊ ಅವನನ್ನು ಕೂಡ ಮುದ್ದಾಡಿಕೊಂಡು ಊಟನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಊಟಕ್ಕೆ ಚಿಕನ್ ಪಲಾವ್ ಮತ್ತು ಚಿಕನ್ ಗ್ರೇವಿನ ಮಾಡಿದರು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸಿ ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ರಿಟರ್ನ್ ಬಂದ್ವಿ. ನನ್ನ ಮಗಳಿಗೆ ಸ್ವೆಟ್ರ್ ಹಾಕ್ಕೊಂಡೋಗಿದ್ದು ಒಳ್ಳೆಯದೇ ಆಯಿತು, ಅಷ್ಟೊಂದು ಚಳಿ ಇತ್ತು ಅಲ್ಲಿ. ಸೊ ಮನೆಗೆ ಬಂದಾದಮೇಲೆ ಅವಳ ಮುದ್ದಾದ ಕ್ಯೂಟಾದ ಒಂದು 4-5 ಫೋಟೋಸ್ಗಳನ್ನು ತಗೊಂಡು ಅವಳು ಕೂಡ ಅಷ್ಟೇ ಕ್ಯೂಟಾಗಿ ಫೋಸ್ಗಳನ್ನ ಕೊಡ್ತಾಯಿತ್ತು. ಅವಳ ಎಲ್ಲ ಫೋಟೋಗಳನ್ನ ತಗೊಂಡು ಇವತ್ತಿನ ಡೈಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.